ಯಾಕಪ್ಪ ಅಂತಂದ್ರೆ ಬೆನಚ ಮಡ್ಡಿ ಊರಂದ್ರೆ ಅಟ್ಟ ಸ್ಥಳ ತಿಳ್ಕೊಬೇಡ. ಯಾಕೆ ಹೇಳ್ತನತ್ತಾರ, ಇಲ್ಲಿ ಉದ್ದಾಪ್ ಮಾಸ್ತರ, ಮುಂದೆ ಶರಣಾಪ್ ಮಾಸ್ತರ, ಇವರೆಲ್ಲರೂ ಇಲ್ಲಿ ಏನಿತ್ಲ ಉದ್ದಾಪ್ ಮಾಸ್ತರ್ ಹರದೇಶ್ ಆಡವ, ಶರಣಾಪ್ ಮಾಸ್ತರ್ ನಾಗೇಶ್ ಆಡವ. ಇಲ್ಲಿ ತವ್ರ ಮನೆ ಅದ, ಅದು ಕಲೆ ತವ್ರ ಮನೆ ಆತ. ಇಲ್ಲಿ ನೀ ಏನು ಕೆಲಸ ಮಾಡ್ತಿಲ್ಲ, ಮಾಡಿದಟ್ ಕೆಲಸ ಹಸನ ಆಗ್ಬೇಕು. ಹೇಳಿದ್ರಿಪ್ಪ ಹರದೇಶ್ ಅವ್ರ ಬಾಳ ಬಾಳ ಮಾತಾಡ ಹಂಗ್ಯಾಕ ಹುಸನಾಯಿ ಕಡ್ದವ್ರ ಗತೆ ಹಡ್ರಕ್ಕ 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 ಬರುವಾಗ ದಾರ್ಯ ಕಡಿಸಿ ಬಂದಾವು. ಹಂಗಲ್ಲ, ಹೆಂಗ ಮಾಡ್ಬೇಕಪ್ಪ ಯಾವಾರ ಅಂದ್ರ ಹೆಂಗ್ರಿವ ಬೆಣಸನ ಮರಡಿ ಗ್ರಾಮದಾಗ ಚಂದಂಗ ಯಾವಾರ ಮಾಡ್ಕೊಂಡು ಹೋಗ. ಹೌದು, ನಾ ಒಬ್ಬನೇ ಅದೀನಿ, ನಾವು ಒಬ್ಬನೇ ಅದೀನಿ, ನೀ ಎಲ್ಲಿ ಅದೀವ? ಯಾವ್ದು ಎಲ್ಲಿ ಇಲ್ಲ ಇಲ್ಲ ಎಲ್ಲತ್ತಾನ. ಅದಕ್ಕ ಪರಮಾತ್ಮ ಒಬ್ಬನೇ ಅದಾನು. ಆದ್ರ ಹೆಂಗ ಹುಟ್ಟ್ಯಾರಂತ, ಭುಜದಿಂದ ನಾರದ ಹುಟ್ಟಿದ, ಹೆಬ್ಬಳಿಂದ ಅಂಗಿ ಋಷಿ ಹುಟ್ಟಿದ, ಹಣಿ ಬೆವರದಿಂದ ಜಲಂಧಾರ ಹುಟ್ಟಿದ, ವಿಷ್ಣುನ ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿದ. ನಮ್ಮವ್ರೆಲ್ಲ ಹುಟ್ಟ್ಯಾರ, ನಿಮ್ಮವ್ರು ಹುಟ್ಟಿಲ್ಲ. ಹುಟ್ಟಿಲ್ಲ. ನಾಯಿ ಹಂಗ ಹಿಂಬರಿಕೆ ಹುಟ್ಟಿರೇನ? ಏ ಮಾಸ್ತರ, ಶರೀರ ಬಿಟ್ಟು ಹುಟ್ಟಿಸ್ನಿ, ಶರೀರ ಬಿಟ್ಟು ಹುಟ್ಟಿಸು, ಆದ್ರ ಮರಣ ಹೌದು. ಏನು ಶರೀರಕ್ಕಾಗೈತು ಅಂತ ಜೀವಕ್ಕಾಗೈತು. ಹೌದೌದ್ರಿ, ಮರಣ ಶರೀರಕ್ಕಾಗೈತು ಅಂತ ಜೀವಕ್ಕಾಗೈತು. ಕೆಲಸ ಭಾಳ ಇಲ್ಲ ಇದ್ರಾಗ ನಿನ್ನ ಪಾವರ್ ಗೊತ್ತಾಗತ್ತೆ. ಎಂದ ಶರೀರಕ್ಕಾಗೈತೆ ಅಂದಿ ಅದನ್ನಾರ ಹೇಳ, ಜೀವಕ್ಕಾಗೈತೆ ಅಂದಿ ಅದನ್ನಾರ ಹೇಳ. ಸುಮ್ಮನೆ ಇದು ನಡಿದಿಲ್ಲ, ಹಂಗ ನಡೆಯಂಗಿಲ್ಲ. ಅದಕ್ಕೆ ಭಾಳ ಶಾಣೆ ಅದ ನಮ್ಮ ಮಾಸ್ತರ್. ನೀರು ನಿರಾಕಾರ ಆಚೆ ಕಡೆ, ನೀರು ನಿರಾಕಾರ ಆಚೆ ಕಡೆ ಇದ್ದಾಗ ನೀ ಇದ್ದಿದ್ದಿಲ್ಲ. ಓಂಕಾರ ಒಂದು ಹುಟ್ಟ್ಯದ, ಓಂಕಾರ ಒಂದೇ ಹುಟ್ಟಬೇಕಾದ್ರೂ ಓಂಕಾರ ಒದರಿದವ್ರು ಯಾರು, ಓ ಅಂದವ್ರು ಯಾರು? ಓಂಕಾರ. ಅದಕ್ಕ ಓಂಕಾರ ಹೆಣ್ಣಲ್ಲ ಗಂಡಲ್ಲ, ನಿನಗ ತಿಳಿದಿಲ್ಲ ಒಳಗಿನ ರೀತಿ. ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ. ಅದಕ್ಕೆ ನೀ ಗಂಡು ಮಾಡಿ ತೋರಿಸ್ತೀಯಲ್ಲ. ಹೇಳ್ತಾನೆ 7 ಮಂದಿ ಜಾಂಬಮಣಿ ಮಕ್ಕಳಿದ್ರು. ನೀರು ನಿರಾಕಾರ ಬಯಲು ಸ್ವರೂಪ ಇದ್ದಾಗ ಅಲ್ಲಿ ಏನು ಇದ್ದಿದ್ದಿಲ್ಲ. ಅವ ಏನು ಇದ್ದಿದ್ದಿಲ್ಲ ಅಂದಾಗ ಹೆಂಗ ಯಾವ ಆಧಾರ ಮ್ಯಾಗ ಇದ್ದ? ಹೆಂಗಿದ್ದಪ್ಪ? ಹುಟ್ಟಿಸಾವನೇನ, ಸಲವಾವನೇನ, ಲಯ ಮಾಡವನೇನ, ಎಲ್ಲ ಮಾಡವನೇನ ಇದ್ದಾಗ ನೀರ್ ನಿರಾಕಾರ ಇದ್ದಾಗ ಬಯಲು ಸ್ವರೂಪ ಇತ್ತು. ಆವಾಗ ನಿನಗ ಆಧಾರ ಏನಿತ್ತು? ಏನ ಆಧಾರ ಇತ್ತು? ಅದಕ್ಕೆ ನೀ ಹೆಂಗ ಹುಟ್ಟಿದಿ, ಮತ್ತ ನಿನಗ ತಾಯಿ ಯಾರು, ಮತ್ತ ತಂದೆ ಯಾರು? ಯಾರು ಅದಾರ? ಹೇಳ್ತಾನ ಶಾಣ್ಯ ಬಾಳ ಓದ್ಕೊಂಡ ಇವನ ಯಾವಾರ ಹೆಂಗಾಗೈತಿ ಹೇಳಿ ಅಣ್ಣಾನ. ಹೆಂಗಾಗೈತ್ರಿ? ಅದಕ್ಕ ಈಗ ಒಬ್ಬ ಸಣ್ಣ ಹುಡುಗ ಹೇಸಿಗೆ ಮಾಡಾಕ್ ಕೂತಿದ್ದ. ಯಾವ ಸೂರ್ಯನವ್? ಹೇಸಿಗೆ ಮಾಡಾಕ್ ಕೂತಾಗ ಮುಂದ ಹಾಡವ ಏನಂದಿ, ಮ್ಯಾಗ ತಿಂತಿ ತೆಳಗ್ ಬೀಳ್ತೈತಿ, ಇದಿನ್ನ ಊಟ ಆಕೈತಿ ನೋಡ ಅಂದವ. ಅವೇನ್ ಹೇಳ್ತಾನ? ಅವ ಏನ್ ಹೇಳಿದ್ರಿ? ಅವ ಇವ್ ಮುಂದ ಹಾಡವ ಗುರ್ತಾತ. ಹೌದು, ಮ್ಯಾಲ ತಿನ್ನಾತಿ ತಳಗ್ ಹುಟ್ಟು ಬೀಳತೈತಿ ಅಂತ. ಹುಟ್ಟು ಬೀಳಾಕತೈತಿ. ಅವೇನ್ ಹೇಳ್ತಾನ? ಅದು ಹುಟ್ಟು ಬೀಳತೈತಿ, ನೀನ ತಿಂದು ಸ್ನಾನ ಮಾಡೋಣ. ಅದಕ್ಕ ಅದು ಹುಟ್ಟು ಬೀಳ್ತದ, ಅದನ್ನ ಹೊಡಮಳ್ಳಿ ಹಾಕಂದವ್. ಅದಕ್ಕ ಹೌದು, ಹೊಡಮಳ್ಳಿ ಹಾಕು ಯಾವಾರ ನನಗ ಬೇಕಾಗಿಲ್ಲ. ನೀ ಹೆಂಗ ಬಂದಿ? ಹೇಳ್ತಾನ ನೀರ್ ನಿರಾಕಾರ ಬಯಲು ಸ್ವರೂಪ ಇದ್ದಾಗ ಹಂಗ ಹೆಂಗ ಆಕಾರ ಮಾಡಿದಿ? ಬೇಕಲ್ಲ ಹೇಳ್ತೀವಿ. ಜಾಂಬಮಣಿ ಮಕ್ಕಳು 7 ಮಂದಿ ಇದ್ದಾಗ 4 ಮಂದಿ ಭೂಮಿ, ಆದ್ರ ನೀರ್ ನಿರಾಕಾರ ಇದ್ದದ್ದು ಇದನ್ನ ಆಕಾರ ಮಾಡ್ಬೇಕಾಗೈತಿ.
ಇದಕ್ಕೆ ನಿನ್ನ 4 ಮಂದಿ ಮಕ್ಕಳ ಕೋಡದೇವಿ ಅಂತ ಜಲದೇವಿ ಜಾಂಬುವಂತಿ ಕಡೆ ಬೇಡಿದಾಗ ಆಕಿ ಏನ್ ಹೇಳಾಳು? ಏನ್ ಹೇಳಿದಳವ? ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ ಹೇಳ್ತಾಳ. ಕೊಡಂಗಿಲ್ಲ ಅಂದಾಗ ಆಕಾರ ಮಾಡ್ಬೇಕಂತ ಹೇಳಿ ಅದಕ್ಕೆ ಆಕಾರ ಮಾಡಿ ಅಂದ ಮಾಯಿ ಬೇಕರ್ಲಿಂದ ಬಸ್ಸು ಹೇಳಾಳ. ಹೋಗಿದ್ದವ ಜಲಮುನಿ ಅಂತ್ಯಕ ಜಾಣ ಬಡಿಸುವ ಆಡಿದ ಒಂದ ಕೌತುಕ ನಿನ್ನ ಮಕ್ಕಳಿಗೆ ಕೊಡ ಮೂಲ ಕಾರಣಕ್ಕ ಮಕ್ಕಳಿಗೆ ಕೊಡೋದು ಇಲ್ಲ ಅಂದಾಗ ನಿಮ್ಮ ಬಸವಣ್ಣ ಹೆಂಗ ಹಲಿಕಿಸ್ಕೊಂಡಿರ್ತಾನೆ. ಅದಕ್ಕಾಗಿ ಈಗಲಾರು ಹೊಲಿಕಿಸ್ಕೊಂಡು ನಿಲ್ಬೇಕಾಗೈತಿ. ಹಲಿಕಿಸ್ಕೊಂಡು ನಿಂತಾಗ ಅವಾಗ ನೀರಾಕಾರ ಇದ್ದಾಗ 4 ಮಂದಿ ಮಕ್ಕಳ ನಾವತಿ ಕೊಡಬೇಕಾದ್ರ ಎಕಾಡೆ ಮಾರ್ಯಾಗ ನಿಂತಲ್ಲಿ ಜಾಂಬು ಗದ್ದೆ ಅದಾವ. ಯಾವ ಗದ್ದಿ ಮ್ಯಾಗ ನಿಂತ ಅದನ್ನ ಅಲ್ಲಿ ಅವತಿ ಕೊಟ್ಟಿಪ್ಪ ಹೇಳ್ತಾನ. ಶಾಣೆ ಅದಿ. ಯಾವ ಗದ್ದಿ ಮ್ಯಾಲ ನಿಂತನಿ ಅದನ್ನ ಹೆಪ್ಪ ಕೊಡಬೇಕಾದ್ರ ರಕ್ತನಂದ ಮಾಂಸನಂದ ಶಕ್ತಿನಂದ ಮೂರ್ತಿನಂದ ಗುರುವಿ ನಾನೇ ನಿಂದ್ರೆ ಬ್ಯಾಡೋ ಭೂಮಿ ಮ್ಯಾಲ ಅಷ್ಟಕ್ಕೆ ಬಿಂದು ಸಾಕ್ಷಿಯಾಗಿ ಪದ ಹಾಡು ಎನ್ನ ಮ್ಯಾಲ ಮಾಯಿ ಹಂಗಿಲ್ಲದವ್ರು ಮಾಯಿ ಶರೀರ ಹೊರಬಾರದೆ ಮಾಯಿ ಚಾಯ ಸಹಿತ ನಂದ ನನಗ ಕೊಡಬೇಕು. ಮೊದಲ ಡಪ್ಪ ಸೂರ್ಯನ ತೊಗಲ ತಗದ ಡಪ್ಪ ಬಡಿಬೇಕು. ನಾಲಿಗೆ ತುಟಿ ಕಡ್ಯಾಕೆಟ್ಟ ಪದ ಹಾಡಬೇಕು. ಸ್ವರ್ಕ್ ನನ್ ಶಕ್ತಿ ಬೇಕು, ಸೂರ್ಯಗೆ ನನ್ ಶಕ್ತಿ ಬೇಕು. ಕಾಶಿ ಈಶಾನ ಮಗ ಇದ್ರ ನಂದ ನನಗ ಕೊಡ್ಬೇಕು. ಈಸ ನಗ ಉಚ್ಚು ಒಂದೇ ಎತ್ತಿಲಿ ಚಕ್ಕಡಿ ಹೊಡಿತಾರ. ಅವಾಗ ರಕ್ತ ಹೋಗಿ ನೀರಿನೊಳಗ ಕೂಡಿಕೊಂಡಾಗ ಏನ ರಕ್ತ ಮೊದಲ ತಯಾರಾಗೈತೋ ಏನ್ ಚೈತನ್ಯ ಮೊದಲ ತಯಾರಾಗೈತೋ ಪಿಂಡ ಮೊದಲ ತಯಾರದ ಏನ ಪ್ರಾಣ ತಯಾರಾಗೈತೋ ನಿನ್ನ ಹಂಗ ಬಿಡಂಗಿಲ್ಲ ಹೇಳ್ತಾನ. ರಕ್ತ ತಯಾರ ಮೊದಲ ರಕ್ತನ ತಯಾರವಾಗಿ ಆಗೈತಿ. ಹೌದು ನೋಡು ರಕ್ತ ಹೆಂಗತ್ತೆ ನೋಡಿ. ಡಾಕ್ಟರ್ ಕಡೆ ಹೋಗ, ಡಾಕ್ಟರ್ ಕಡೆ ಹೋದ್ರೆ ಇವ್ರ ಕಾಕಾರ ಕಮಿಟಿ ಅವ್ರು ಕೂತಾರಲ್ಲ ಹಿರಿಯಾರ, ರಕ್ತ ಕಡಿಮೆ ಆಗೈತಿ 1 ಬಾಟ್ಲ ರಕ್ತಾರ ಹಾಕಸ ಹೋಗ. ಹಂಗನ್ನೋಲ್ಲ, ಪಪ್ಪಾಳಿಕಾಯಿ ತಿನ್ಸರ್ ಅಂತಾರ. ಪಪ್ಪಾಳಿಕಾಯಿ ತಿನ್ಸಂಗಿಲ್ಲ ಇವಕ್ಕ, ಬ್ಯಾರೆನ ತಿನ್ಸುದ, ಮದಗುನ್ಕಿ ಕಾಯಿ ತಿನ್ಸುದು. ಅದಕ್ಕ ರಕ್ತ ತಯಾರಾಗಬೇಕಾರ ಪುಣ್ಯ ಭೂಮಿ ಮೇಗಿನ ಅನ್ನವನ್ನು ನೋಡು. ಈ ಧಾನ್ಯವನ್ನು ಭೂಮಿ ಮೇಲೆ ಬಿತ್ತಿದಾಗ 4 ತಿಂಗಳ ಕಾಲನ ಮಾಡ್ತೈತಿ ಅದ ಆ ಧಾನ್ಯ. 4 ತಿಂಗಳ ಮುಗಿದ ಮೇಲೆ ಆ ಧಾನ್ಯವನ್ನು ತಂದು ನುಣ್ಣಾಗಿ ಬೀಸಿ ಪಂಚಪಕವಾನ ಅಡಿಗೆಯನ್ನು ಮಾಡಿ ತಯಾರು ಮಾಡಿ ಇವಾಗ 360 ತುತ್ತು ತಿನ್ನಿಸಿದಾಗ 1 ಹನಿ ರಕ್ತ ತಯಾರಾಗ್ತದ. 360 ಹನಿ ರಕ್ತ ತಯಾರಾದಾಗ 1 ಹನಿ ಚೈತನ್ಯ ತಯಾರಾಗ್ತದ. ಆವಾಗ 360 ಹನಿ ಚೈತನ್ಯ ತಯಾರಾದಾಗ ಅವಾಗ ಇವಾಗ ಏನಾಗ್ತದ ಹೇಳ್ತಾನ, ಉಲುಕ್ತೈತಿ ಅಂತ. 4 ತಿಂಗಳ ಪರಕದ ಆವಾಗ ರಕ್ತದಿಂದ ಚೈತನ್ಯ ತಯಾರಾಗ್ಯದ. ಚೈತನ್ಯ ತಯಾರು ಆಗಬೇಕಾದ್ರೆ ನಿನಗೆ ಎದರದಿಂದ ತಯಾರಾಗ್ಯದ? ಚೈತನ್ಯ ತರುವುದು ನನ್ನ ಹೆಣ್ಣ, ಭಿನ್ನ ಚಿನ್ನ ಬೆರೆಸುವುದು ನನ್ನ ಹೆಣ್ಣ, ಜ್ಞಾನ ಮಗ್ನವಾಗಿ ಜ್ಞಾನ ಅಮೃತ ಉಣಿಸುವುದು ನನ್ನ ಹೆಣ್ಣ, ಯೋಗಾಂಗ ಭೋಗಾಂಗ ನನ್ನ ಹೆಣ್ಣ, ತ್ಯಾಗಾಂಗ ಮಾಡಿತ್ತು ನನ್ನ ಹೆಣ್ಣ. ಅವಾಗೆಲ್ಲ ಮಾಡಿದ್ದನ ಹೆಣ್ಣದ. ಹೆಣ್ಣು ಬಿಟ್ಟು ನಿನ್ನ ಗತಿನೇ ಇಲ್ಲ, ನೀ ಹೆಂಗ ಹುಟ್ಟಿ. ಅದಕ್ಕವ ಇನ್ನೊಂದು ಹೇಳ್ಯಾನ ಕವಿ, 4 ಪಟ್ಟಿ ಶರೀರದೊಳಗೆ ಹೆಣ್ಣಿಂದ ಐತೆ. ಹೆಣ್ಣಿಂದದ ನಿಂದ ಎಟ್ಟೈತಿ? 3 ಪಟ್ಟು ಅಟ್ಟೈತಿ. ಹೌದು. ನಿಂದ ಗಂಡಿಂದ ಎಟ್ಟ? 3 ಪಟ್ಟು. 4 ಪಟ್ಟು ಹೆಣ್ಣಿಂದ ಐತಿ. ನೀ ಎದ್ರಾಗ ಹೆಚ್ಚದಿ? ಎಲ್ಲದಿ? ಯಾವ ರೂಪದಾಗದಿ? ಹೆಂಗದಿ? ಎಲ್ಲಿ ರೂಪದಲ್ಲಿ ನಾಮದ? ಈ ರೂಪ ಎಲ್ಲಿಲ್ಲ, ಅಲ್ಲಿ ಏನು ಇಲ್ಲ, ಖಾಲಿ ಅದ. ಅದಕ್ಕೆ ಎಲ್ಲಿ ಅದಾನ? ಅದಕ್ಕೆ ಹೇಳ್ತಾನ, ಓಂಕಾರ ಅನ್ನುವಂತ ಮೊದಲು ಉತ್ಪತ್ತಿ ಆತ. ಮಾಸ್ತರ ಸಾಯಕಾದ್ವನಿ ಬಿಡಬೇಡ್ರಿ ನೀನು ಸಾಯಕಾದ್ನಿ. ಓಂ ಓಂಕಾರ ಅನ್ನುವಂತಾದ ತಾಯಿ ಸ್ಥಾನ ಐತಿ. ಮೂಲ ಸ್ತಂಭಕ್ಕ ನೋಡ್ಕೋ. ಅದನ್ನೇ ನೋಡಿಲ್ಲ. ಅದ ಹಿಂಬರಿಕೆ ಕೂತೈತಿ. ಬಂದೆಲ್ಲ ಮುಂಬರಿಕೆ ಕೂತಾರೆ, ಹಿಂಬರಿಕೆ ಕೂತೈತಿ. ಅದ
ಏನು ಮಾಡತ್ರಿಪ್ಪ ಕೆಲಸ? ನೀರಾಕಾರ ಆಚೆ ಕಡೆ ನಮ್ಮ ಅಪ್ಪದನ್ನ ಹೇಳ್ತೀರಿ. ಎಲ್ಲಿದ ನಿಮ್ಮಪ್ಪ? ಅಳಂದಾರ ಮಳಂದಾರ ಜಳಂದಾರ ವಿಗದಾಗ ಬಿಂದು ತತ್ತಿ ಆತವುದೇ ಆಗಲಿ. ನಿಮ್ಮ ಅಪ್ಪ ಉದಯ ಏನಪ್ಪ? ಎಲ್ಲಿದಾನ? ಇಲ್ಲ ಇಲ್ಲ. ಕತ್ತಲ ಕಳಂಬರ. ಅವಾಗ ಕತ್ತಲ ಕಳಂಬರ ಅನ್ನುವಂಥದ್ದು ಹೆಣ್ಣದ. ಶೂನ್ಯ ಅಂದ್ರೆ ಏನ? ಶೂನ್ಯ ಅಂದ್ರೆ ಹೆಣ್ಣದ, ಗಂಡ ಇಲ್ಲ. ಅದಕ್ಕೆ ಹೇಳ್ಯಾರಲ್ಲ, ಶೂನ್ಯ ನಿಶೂನ್ಯ ತ್ರಿಶೂನ್ಯ ಮಾಶೂನ್ಯ ಆಚೆ ಕಡೆದ ನಿನ್ನ ಜನ್ಮಮ್ಮ ಮಾಯಿ ಮಾಯಿ ಶಿವನ ಆಯಿ ಕಲಿಗೆ ದುರ್ಗಮ್ಮ. ಕಲಿಗೆ ದುರ್ಗಮ್ಮ ಅಂದಾರ. ನಮ್ಮ ಶಿವಗಾಯ ಆಗ್ಯಾಳ. ಆಯ್ ಆಗಿದಾಳ. ಯಾವ ಗಾಯ ಆಗ್ತೇವ? ಮಂಜ ಊರ್ ಮಂಜ ಸೊಗರ್ಲಾಗಿ ನೀವು ಹಿಡ್ಕೊಂಬಂದ ಸಗುಣ ನಿರ್ಗುಣ ಕೂಡಿದ ಸಭಾ ಸಾತ್ವಿಕುಳಿಯ ಹೇಳ ಸೋಮ ಸುಳಿಗಡಿ ನಿನ್ನ ರುಬಾಬ ದೇವಾಲೇನ ದೇವ ದೇವರ್ಯಾತ ಕಣಬ ಕೈಗೋಣ ಬಹುದ ಬ್ರಹ್ಮಿಗಳಿಗೆ ಸಿಗಲಾರು ಎಲ್ಲ ಬಲ್ಲೇನ ತಮ್ಮ ಎಲ್ಲ ಬಲ್ಲೇನ. ಮಣ್ಣಿನ ಮಡಕೆಗೆ ಕಣ್ಣಿಟ್ಟವರು ಸಣ್ಣಗೆ ಮಂಡಿಗೆ ಮರಿಯಾದ್ರು ಹುಣ್ಣು ಮಾಯದಲ್ಲಿ ಮುಖ ನಮ್ಮ ನಿನಗೆ ಅನ್ಕೋಣ ತಮ್ಮ ನಿನಗೆ ಅನ್ಕೋಣ. ಗೀಯಗ ಗೀಯ ಗೀಯಗ ಏ ಹುಣ್ಣು ಮಾಯದಲ್ಲಿ ಮುಖ ನಮ್ಮ ನಿನಗೆ ಅನ್ಕೋಣ ತಮ್ಮ ನಿನಗೆ ಅನ್ಕೋಣ. ಗೀಯಗ ಗೀಯ ಗೀಯಗ ಭೂಮಿಗೆ ಕಂಡು ಮಳೆರಾಜಂತ ಹುಮ್ಮು ಹುಡುಗ ದೊಡ್ಡ ಸದ್ಯ ಭೂಮಿ ತಾಯಿ ಲಗ್ನಕ್ಕೆ ಎಂದ ಹೋಗಿದ್ದೋ ನೀನ. ನಿಮ್ಮ ಖಾತೆ ತೆಗಿರಿ ಖರ್ಚ ಎಷ್ಟ ಆಗಿತ್ತು ಹಣ. ಕೆಮ್ಮತ್ತಿಗೆ ಹೇಳಿ ಹಂಗ ಬೈದರ ನಿನ್ನ ಹಲ್ಲ ಮುರಿದೇನ ತಮ್ಮ ಹಲ್ಲ ಮುರಿದೇನ. ಕಾಯಂ ಜೈಗೋ ಸಾದ ಮಾತ ಅಮರ ತಾಯಿ ಗಂಗಾ ಅಂತ ನೇಮ ಕಚ್ಚಿ ಕೊಡವೆ ಲೆಕ್ಕ ಕಾರೋಣ ತಮ್ಮ ಪರದ ಕಾರೋಣ. ಗೀಯಗ ಗೀಯ ಗೀಯಗ ಈಗ ನೇಮ ಕಚ್ಚಿ ಕೊಡವೆ ಲೆಕ್ಕ ಪರದ ಕಾರೋಣ ತಮ್ಮ ಪರದ ಕಾರೋಣ. ಗೀಯಗ ಗೀಯ ಗೀಯಗ ಕಾಣು ಸೂರ್ಯ ಕಾಣು ಚಂದ್ರ ಕಾಣು ಚಿಕ್ಕಿ ಗಂಡ ನಿರ್ವಾಣ ಸಟಕ ಸುಳ್ಳ ಆಗುದು ತಂದಿದ್ದು ನೀನ. ಶ್ರವಣ ಪಂಚಭೂತ ಪಂಚ ಪ್ರಾಣ ಪ್ರಕೃತಿ ಗುಣ ನಿರ್ಗುಣ ನೀ ಇದ್ದವ ನಿನಗ ಎಂದು ಇಂಥ ಭೂಷಣ ತಮ್ಮ ಇಂಥ ಭೂಷಣ. ಶಗುಣ ಶಕ್ತಿ ಆಶ್ರಯ ನಿರ್ಗುಣ ನಿನ್ನ ಆತ್ಮರಾಮ ಪಂಚ ಪ್ರಾಣಮದ ಪಂಚದಾರಿಲಿ ಉಂಡ ಕೈವಾಣ ತಮ್ಮ ಉಂಡ ಕೈವಾಣ. ಗೀಯಗ ಈಗ ಪಂಚ ಪ್ರಾಣಮದ ಪಂಚದಾರಿಲಿ ಉಂಡ ಕೈವಾಣ ತಮ್ಮ ಉಂಡ ಕೈವಾಣ. ಗೀಯಗ ಗೀಯ ಗೀಯಗ ಮುತ್ತದ ಸೆರಗಿನ ಜಳ ಬಡ್ದು ಎಂತೆಂತವ್ರು ಸುಟ್ರು ಸಿಡೋದು ಕೋಟಿಯ ಒಂದು ಬಂದ್ಯೋ ನಡೆದ ಹಾಡು ಕಿಡಿದಾನ ರೀತಿಲಿ ನೀತಿ ಹೇಳಿದ ನುಡಿಯ ಜ್ಞಾನ ಶಕ್ತಿ ಸಾವರಾನ ಸತ್ಯ ಶಿವಲಿಂಗ ನೋಡೋ ನೀನು ಪ್ರಸಾದ ಅನುದೇನ ತಮ್ಮ ಪ್ರಸಾದ ಅನುದೇನ. ಎಂದ ಕಾರಣದಲ್ಲಿ ಗಂಠನಾದ ವಿದ್ಯಕದ ಶುದ್ಧ ಶರೀರ ಸಾಮವೇದ ಗಾಯನ ತಮ್ಮ ಮಾಡಿದ ಗಾಯನ. ಗೀಯಗ ಗೀಯ ಗೀಯಗ ಶುದ್ಧ ಶರೀರ ಸಾಮವೇದ
ಪತಿಗೆ ಸದ್ದಿಗಾತಿಯ ಏನ್ ಹೇಳ್ತಾರ ಏನ್ ಹೇಳ್ತಾರ ಗಂಡನಿಂದ ಮುಕ್ತಿ ಗಂಡನಿಂದ ಅಷ್ಟೈಶ್ವರ್ಯ ಗಂಡನಿಂದ ಸೌಭಾಗ್ಯ ಅದ ಆದ್ರ ಹೆಣ್ಣು ಮಕ್ಕಳು ಎಷ್ಟೋ ಮಂದಿ ಅಣಸುವ್ಯ ದೇವಿ ಆದ್ರೂ ಕೂಡ ಭಕ್ತಿದಿಂದ ಇವ್ರನ್ನ ಕೂಸು ನಿನಗ ನಾಚಿಕೆ ಬರ್ತೈತಿ ತಟ್ಟ ಕೂಸು ಮಾಡ್ಬೇಕಾದ್ರ ಬ್ರಹ್ಮ ವಿಷ್ಣು ಸಲುವ ರುದ್ರಲಯ ಮಾಡಾವ ಹುಟ್ಟಸಾವ ಎಲ್ಲ ಮಾಡವ್ರನ್ನು ತೊಟ್ಟಲದಾಗ ಹಾಕಿ ತೂಗಿದಾಗ ಸೃಷ್ಟಿ ಆಳುವಂತ ಭಗವಂತ ಇರ್ಲಿಕ್ಕಾಗಿ ಅಣಸುವ್ಯ ಮನೆಯ ಕೂಸಾಗಿ ಬಿದ್ದಾಗ ಅಲ್ಲಿ ಆ ಸೃಷ್ಟಿ ಯಾರ ಕೈಯಾಗ ಕೊಟ್ಟು ಬಂದಿರ ಅದನ್ನ ಯಾರ ಕೈಯಾಗ ಕೊಟ್ಟು ಬಂದಿರಪ್ಪ ಅಣಕ ಅಲ್ಲಿ ಯಾರು ಪಾಲಕರು ಇದ್ರ ಯಾರಿದ್ರು ಆದ್ರ ತೊಟ್ಟಲದಾಗ ಹಾಕಬೇಕಾದ್ರೆ ಎಕಾಡಿ ಮಾರ್ಯಾಗ ನಿಂತ ತೊಟ್ಟಲ್ದಾಗ ಹಾಕ್ಯಾರ ಎಕಾಡಿ ಮಾರ್ಯಾಗ ನಿಂತ ತೊಟ್ಟಲ್ದಾಗ ಹಾಕ್ಯಾರ ಹಗ್ಗ ಎಂತಾದಿತ್ತ ತೊಟ್ಲಿ ಎಂತಾದಿತ್ತ ತೊಟ್ಟಲಿ ಅದರದಿತ್ತ ಏನ್ ನಿಮ್ಮವ್ರು ಬಂದಲ್ಲಿ ನಾಮಕರಣ ಮಾಡ್ರು ಏನ್ ನಮ್ಮವ್ರು ಮಾಡ್ಯಾರು ಇವ್ರವ್ರ ಮಾಡಿರ್ಬೇಕು 5 ಮಂದಿ ಮುತ್ತೈದಾರು ಕೂಡಿ ನಾಮಕರಣ ಮಾಡಿದಾಗ ಬ್ರಹ್ಮ ವಿಷ್ಣು ರುದ್ರ ಕಂದಮ್ಮ ಅಳಬೇಡರಪ್ಪ ಜೋ 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 ಅಂದಾರ ಅವಾಗ ಮೊದಲಿನ ಹೆಸರೇ ನಾಮಕರಣ ಮಾಡ್ಯಾರೋ ಹಿಂದ ಮತ್ತೆ ಹೆಸರು ಇಟ್ಟಾರೋ ಹೌದೌದು ಏನಂತ ಕರೆದಾರ ಅವಾಗ ಏನು ಮೊದಲಿನ ಹೆಸರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ನಾಮಕರಣ ಮಾಡ್ಯಾರ ಏನ ಹಿಂದಿಗಡೆ ಬ್ಯಾರೆ ಹೆಸರು ಇಟ್ರು ನಾಮಕರಣ ಮಾಡ್ಯಾರ ಏನಂತ ಇಟ್ಟಾರ ಹೆಸರು ಹೇಳ್ತಾರ ಆದ್ರೆ ಮತ್ತೀಗ ಹೇಮರೆಡ್ಡಿ ಮಲ್ಲಮ್ಮದಿಂದ ಭಕ್ತಿ ಮಾಡಳು ಮತ್ತ ಅವ್ರ ಹೆಸರು ಯಾರಿಂದ ಉಳ್ದದ ನಮ್ಮವನಿಂದ ನಿಮ್ದೇನಿಲ್ಲ ಭಕ್ತಿನ ಕಾರಣದ ಹೌದು ಭಕ್ತಿ ತನ್ನಲ್ಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ಯಾವಾಗೂ ದೂರ ಇಲ್ಲ ಅದಕ್ಕೆ ಹೇಳ್ಯಾರ ಭಕ್ತಿ ಮಾಡಬೇಕಾದ್ರೆ ಯಾವ ಭಕ್ತಿ ಮಾಡಿ ನೀ ಎಂತ ಭಕ್ತಿ ಮಾಡಿ ನಮ್ಮವ್ರ ಎಂತ ಭಕ್ತಿ ಮಾಡ್ಯಾರ ಹೌದು ನಮ್ಮ ಅವುಗಳು ಮಾಡಿದ ಭಕ್ತಿಯಿಂದ ಇದೆಲ್ಲ ನಡೆದದ ಅಕ್ಕ ಮಹಾದೇವಿ ಆದ್ರೆ ಎಂತ ಭಕ್ತಿ ಮಾಡ್ಯಾಳ ಹೌದು ಅವಾಗ ಭಕ್ತರ ಹಾಳಾಗಿ ಅಲ್ಲಿ ಮನೆಯಾಗ ದುಡಿಬೇಕಾಗೈತಿ ನಿನಗೇನ ಕೊಳೆ ಮೇಗಿತ್ತು ಬಂದ ಅಲ್ಲಿ ಯಾಕಪ್ಪ ಆಕೆ ಭಕ್ತಿ ಮಾಡತ್ತಳ ಗಪ್ಪಿರ್ಬೇಕಾಗಿತ್ತು ಆಕೆ ಮನೆಯಾಗ ಬಂದ ಹಾಳಾಗಿ ಯಾಕೆ ದುಡಿಬೇಕಾಗೈತಿ ಯಾಕೆ ದುಡಿಬೇಕಾಗ್ಯದ ಅಲ್ಲಿ ದೊಡ್ಡವಲ್ಲ ನೀ ದೊಡ್ಡವಲ್ಲ ಇವ್ ದಡ್ಡಾಗ ಹೋಗವ ಅಕ್ಕ ಮಾರಿಯವರು ಎಂತವರಿಗೆ ಮಹಾಪ್ರಸಾದ ಮಾಡಿದಾಳ ಎಷ್ಟೋ ಮಂದಿ ನಿಮ್ಮ ಜಂಗಮರು ಬಂದ ಅಲ್ಲಿ ಸ್ವೀಕಾರ ಮಾಡಿದಾರಲ್ಲ ಅದಕ್ಕೆ ನೋಡು ಬಸವಣ್ಣನ ಭಕ್ತಿ ಚನ್ನ ಬಸವಣ್ಣನ ಜ್ಞಾನ ಮಡಿವಾಳಯ್ಯರ ನಿಷ್ಠೆ ಪ್ರಭು ದೇವರ ಜಂಗಮ ಸ್ಥಳ ನಿಜಗುಣರ ಆರೋಢ ಸ್ಥಳ ಸಿದ್ದರಾಮನ ಸಮಾಧಿ ಸ್ಥಳ ಇಂತಿರುವ ಕರುಣ ಪ್ರಸಾದ ಎನಗಾಯ್ತು ಚನ್ನ ಮಲ್ಲಿಕಾರ್ಜುನ ಇಂತೆಂತವ್ರ ಎಲ್ಲ ಬಂದು ಅಕ್ಕ ಮಾದೇವಿ ಕಡೆ ಪ್ರಸಾದ ಮಾಡ್ಕೊಂಡಾರಲ್ವ ನೀ ಏನು ಮಾಡಿ ಇವೇನು ಮಾಡೋದು ಮಣ್ಣು ಹುಡಿ ಆದ್ರ ಎಲ್ಲ ಹೆಣ್ಣು ಮಕ್ಕಳಿಗೆ ಇವನೇ ಗಂಡ ಅಂತ ಹೇಳ್ತಾನ ಗಂಡ ಆದ್ರೆ ಎಲ್ಲಾರಿಗೆ ಗಂಡದಾನ ಹೆಣ್ಣು ಮಕ್ಕಳಿಗೆ ಅಷ್ಟೇ ಗಂಡುಗಳು ಇರ್ಬೇಕಂತ ಅಂದ್ರಿ ಇವರಿಗೆ ಒಬ್ಬ ಗಂಡದಾನ ಇಲ್ಲಿ ಕುತ್ತ ನೋಡ್ದ ಕರಿ ಶಾಲ ತಗೊಂಡು ಹೌದು ಅವ ಇವ್ರ ಗಂಡ ಅದಕ್ಕೆ ಅವನು ಬಸರು ಮಾಡಿದ ಅವನ ಹೆಸರು ಏನಿಗ ಮೊದಲು ಹೆಣ್ಣು ಮಕ್ಕಳಿಗೆತ್ತ ಮೊದಲು ಮುಚ್ಚಿ 3 ತಿಂಗಳ ಗಂಡಸ ಬಸರದ ಮೊದಲು ನೀವು ಬಸರದ್ರು ಅದ ನೀನ್ ಯಾರು ಬಸ್ರು ಮಾಡ್ಯಾರ ಅವ ಮಾಡ್ಯಾನ ಸುಮ್ಮ ಬಾಳ ಹೋಗಾಡದನ್ ಮನುಷ್ಯ ಅವ ಹೌದು ಇವ್ರನ್ನ ಅದಕ್ಕ ಎಲ್ಲರಿಗೆ ಗಂಡದಾನ ಅದಾನು ಮತ್ತ ಜೀವಾತ್ಮ ನೆತ್ತಿ ದ್ವಾರದಿಂದ ಜೀವಾತ್ಮ ಬಂದೊಡಕಾಗ್ಯಾನ ಹೇಳ್ತಾನ 4 ತಿಂಗಳ ಪರ್ಕದ ಹಂಗಲ್ಲ 4 ತಿಂಗಳ ಪರಕೆ ಇದ್ದಾಗ ನೆತ್ತಿದ ಹೊರದಿಂದ ಬಂದ ಜೀವಾತ್ಮ ಅಡಕಾಗ್ಯಾನ ಅವ ಬಿಟ್ಟು ಹೋದಗಳೇನ ಎಲ್ಲಿ ಹೋದೆ ಅಂತ ಹೇಳಕಿ ಕುತ್ಕೊಂಡಳತಾಳ ಆಕೆ ಒಬ್ಬಾಕೆ ಹತ್ತಾಳ ಇವ ಹತ್ತಿಲ್ಲ ಮೊದಲು ಎಂತ ಶಾಸ್ತ್ರ ಏನ್ ಮಾಡ್ತಾನ ಕೈಯಾಗ ಮರ ಕೊಟ್ಟು ಏನು ಮಾಡ್ಲ ಪಳಬೇಡಗಪ್ಪ ಅಂತಿರ್ತಾರ ನೀ ಹಂಗಾರ ಸಲುತ್ತಿದ್ದೆ ನಾ ಸುಡುಗಾಡಕ್ ಆದ್ರೂ ನೀ ಸಲುತ್ತಿದ್ದೆ ಅವನ್ನ ಇನ್ನೇನು ಮಾಡ್ಲ ನನ್ನ ಕೈಯಾಗೆಲ್ಲ ಕೊಟ್ಟು ಅದಕ್ಕೆ ನನಗೇನು ಮಾಡಕ್ ಬರು ಹೌದು ಅದಕ್ಕೆ ನಾ ಖಾಲಿ ಮನಿ ಪಿಲ್ಲಿ
ನೀ ದೌಳಕಿನ ನೀ ಇದ್ರೆ ನನ್ನ ಮಕ್ಕಳ ಸಲುತ್ತಿದ್ದೆ ಆದ್ರ ನಾನು ಸತ್ತಿನ ಕರೆ ನೀ ಸಾಯ್ಬಾರ್ದಾಗಿತ್ತು. ನೀ ಇದ್ದಿರತ್ಲ ಮಕ್ಕಳ ಮರಿ ಜೋಪಾನ ಹಾಕಿದ್ದು. ಆದ್ರೆ ನೀ ಯಾಕೆ ತಾಯಿ ಸಲುತ್ತಾಳ ನಿನಗ ಆಗಂಗಿಲ್ಲ. ನಿನ್ನ ಕೈಯಾಗ ಮರ ಹಾಕಿ ಬಂತ ಇವಾಗ ಬರಬಾರದ ಪರಿಸ್ಥಿತಿ ಕೆಟ್ಟ ಬಂದ್ಬಿಡ್ತೈತಿ. ಆದ್ರ ನೀವು ಗಂಡದಾಣ ಎಲ್ಲರಿಗೆ ಗಂಡದಾಣ, ನಿನಗೂ ಒಬ್ಬ ಗಂಡದಾಣ ಅದಲ್ಲ, ಎಲ್ಲರಿಗೆ ಗಂಡದಾಣ. ಲೋಕಾರೂಢಿ ಒಳಗ ಗಂಡ ಅದಾನ ಆದ್ರೆ ಎಂತಾವ ಗಂಡ ಈಗ ಚಿಂಚಲಿ ಮಾಯವು ಕ್ವಾರ್ ಮೀಸಿದಾವ ಅದಾವು ಗುಳದಾಳದ. ಆದ್ರ ಆಕೆ ಗಂಡ ಯಾರ ಹೇಳ್ತಾನ, ಮಾಯವನ ಗಂಡ ಯಾರ, ಇವ ದುರ್ಗವನ ಗಂಡ ಯಾರ, ಆಕೆಗೆ ಗುಳದಾಳದ. ಆದ್ರ ಆಕೆ ಗಂಡ ಯಾರ, ದ್ಯಾಮವನ ಗಂಡ ಯಾರು, ಮೇಲಾಗಿ ನಿನ್ನ ಗಂಡ ಯಾರು? ಇವನ ಗಂಡನ್ ಗುರುತ್ವ, ಇವ್ರ ಗಂಡನ್ ಗುರುತ್ ನನಗ ಎಂತಮ್ಮ ಅಲ್ಲಿ ನೋಡುವ ರೇಷ್ಮೆ ಪಟ್ಕ ಅವ್ರ ಗಂಡದಾನ ಇವರಿಗೆ ಯಾರ ಗಂಡದಾರ ಹೇಳ್ತಾನೆ ಶಾಣೆ ಅದಾನ. ಮಾಸ್ತರ ನೋಡಿಲ್ಲಿ ಏನೇ ಕೆಲಸ ಮಾಡ, ಸ್ವಚ್ಛ ಮಾಡ, ಗಡಬಡಿಸ್ಬೇಡ, ಕೆಲಸ ಬಲಸ ಮಾಡಬೇಡ. ಹೇಳ್ತಾನ ಇನ್ನೊಂದ್ ಏನ್ ಹೇಳ್ತಾನಂದ್ರ, ಏನ್ ಹೇಳ್ಯಾರಿಪ್ಪ, ಮಾರ್ಕಂಡೆ ಮುನಿ ಬಂದ ಏನ ಸಪ್ ಹರ್ಕೊಂಡು. ಹೌದು, ನಿಮ್ಮ ಜಲಮಕ್ಕೆ ನಾಚಿಕ್ ಬರ್ಬೇಕು. ಮಾರ್ಕಂಡ ಬಂದ ಏನ ಶಾಪ ಹರಿಲಿಲ್ಲ, ಯಮ ಬಂದು ಮಾರ್ಕಂಡೆ ಮುನಿ ಏನು ಸಪ್ ಹರ್ಕೊಂಡು ಹರ್ಕೊಲಿಲ್ಲ. ಇವ್ರಾರು ಹರ್ಕೋಬೇಕಾಗಿತ್ತಲ್ಲ, ಗಂಟು ಕಟ್ಕೊಂಡು ಹೋಗ್ರಿ ಹರ್ಕೊಂಡ ಹೊರಿ ಹೊತ್ಕೊಂಡು. ಅಲೋ ನಿಮ್ಮ ಯಮ ನಿಮ್ಮ ಮಾರ್ಕಂಡ ಸಪ್ ಹರ್ಲಿಲ್ಲ, ನಾವೇನು ಮಾಡೋನು? ಏನ್ ಮಾಡಕ್ ಬರಂಗಿಲ್ಲ, ನಿಮಗ್ ಹರ್ಕೊಳಕ್ ಆಗಿಲ್ಲ, ನಾವೇನು ಮಾಡೋರು? ನಮ್ ಕಡೆ ಬಂದ್ರೆ ಕಡ್ಡಿ ಕೊರ್ದವ್ರು ಉರಿ ಹತ್ತವ್ರು. ಆದ್ರ ನಿಮ್ಮ ಅಪ್ಪ ಬಂದು ನಮ್ಮ ಸಾವಿತ್ರಿ ಏನು ಸಪ್ ಹರ್ಕೊಳಕ್ ಆಗಿಲ್ಲ, ಆಗಂಗಿಲ್ಲ, ಯಾರಿಗೆ ಆಗಂಗಿಲ್ಲ. ಯಮ ಬಂದಲ್ಲಿ ನಿಂತಾನು, ಬ್ರಹ್ಮ ಬಂದ ನಿಂತಾನ, ಚತುರ್ಮುಖದ ಬ್ರಹ್ಮ ಬಂದಾನ. ಇವ್ರನ್ನ ಯಾಕೆ ಬಂದಿ ಅಂತ ತರಿವಿ ಅಂತ ಚತುರ್ಮುಖದ ಬ್ರಹ್ಮ ಬಂದ ಕೇಳಿದಾಗ ಅವಾಗ ಏನ್ ಹೇಳ್ತಾಳವ, ನಮ್ಮನ್ನ ಬಿಡಾಕ್ತೆ ಯಾರು ಇಲ್ಲ. ಆದ್ರ ಇವ ಚತುರ್ಮುಖದ ಬ್ರಹ್ಮ ಹೆಣ್ಣೆ ಅಂತಾನ. ಬಾರೋ ಚತುರ್ಮುಖದ ಬ್ರಹ್ಮ, ಬಾರೋ ಭೀಮ ಭೀಮ್ಶಾಪ ಭೀಮ್ಶಾಪ. ಹೌದು, ಬಾರೋ ಚತುರ್ಮುಖದ ಬ್ರಹ್ಮನ ಏನು ಬೇಡಿದ್ದು ಕೊಡ್ತೀನಿ ನಾನು ಹಂಗ ವಚನ ಕೊಟ್ಟಾನ, ಅದನ್ನ ಕೊಟ್ಟು ಹೋಗು ಸೂರ ಅಂದಾಳಕ್ಕೆ. ಅವಾಗ 3 ಮಂದಿಗೆ ಮಂಡ್ಲಾಕ್ ಹೊರದಾಳ, ಅಲ್ಲೇ ನಿಂತಾರ ಅವ್ರು 3 ಮಂದಿ. ಯಮ ಬಂದು ಏನ್ ಹಾಕಿದ, ಸಪ್ಪ ಹರಿದಿಲ್ಲ, ಅವಗೂ ಆಗಿಲ್ಲ, ಮತ್ ನಿಮ್ 3ಕ್ಕೂ ಆಗುಲ್ಲ. ಬರ್ರಿ ಮುಂದೆ ಕೇಳ್ತಾನ ಮತ್. ಅದಕ್ಕವ ಇವ್ರಿಗೆ ಅನುಭವ ಆಗಿಲ್ಲ. ಇವ್ ಬರೀ ನಾನ ಎಲ್ಲಿ ತರ್ತಿರೋ ಸಂಖ್ಯೆ ಸತ್ತಿನ ಪತಿಗೆ ಮರಣ ಸೇವಿಸಿ ಸತ್ಯದ ಸತ್ತವೇ ಕಾಣಬಾರದು ತೋಣಿಂದ ಅಪಮಾನ, ಸತ್ತು ಚಿತ್ತಾನಂದ ಸ್ಥಳ ಕಲಿದ್ದವನ ಪತಿವ್ರತ ಹೆಣ್ಣ ಮಕ್ಕಳಿಗೆ ಸತ್ಯವ್ರತ ಗಂಡು ಮಕ್ಕಳಿಗೆ ನೀನಾದ್ರ ಹರಿಗಾಡುದು ರೀತಿ ಹೌದೇನ ತಮ್ಮ ರೀತಿ ಹೌದೇನ ನೀನಾದ್ರ ಹರಿಗಾಡುದು ರೀತಿ ಹೌದೇನ ತಮ್ಮ ರೀತಿ
ಹಾಸನ ಮಲಯಂಗ ಆದಿತ ಹಾಸನ ಹೊತ್ತುಗಳಿದ್ರು ವಿನಾಕಾರಣ ಮಲಯಂಗ ಆದಿತ ಹಾಸನ ಒಂದ್ರಿ ಶಕ್ತಿ ಪಾದ ಶಕ್ತಿ ದೇವದ ಮುಖ್ಯ ಮುಖ್ಯ ಸಾಧನ ನನ್ನಿನ ಮಡಿಕೆ ಕಣ್ಣೆಟ್ಟಾರು ಸಣ್ಣ ಮಣ್ಣಿಗೆ ಮರೆಯಾದು ಮುಖ್ಯ ನಿನಗೆ ಅನ್ಕೋಣ ತಮ್ಮ ನಿನಗೆ ಅನ್ಕೋಣ ಬಸವಣ್ಣಪ್ಪಗೆ 7 ಕೋಡಿದ್ದು ಈಗ 5 ಕೋಡಿ ಎಲ್ಲಿ ಹೋಗ್ಯಾವ ಈಗ 2 ಕೋಡು ಲೌಕಿಕದೊಳಗ ಅದಾವ ಹೇಳ್ತಾನ ಆದ್ರೆ ವ್ಯಾಸನ ಕೈ ಹೋಗ್ಯದ ಅದ ಯಾರ ಮನೆ ಆಗೈತಿ ಎಲ್ಲಿ ಪೂಜೆ ಆಗ್ತದ ಕೇಳ್ತಾನ ಶಾನ್ಯ ಬಾಳ್ದಾನವ ಶಾನ್ಯ ಅದ ನಿದ್ದೆ ಹತ್ತು ತಕ್ಕ ವ್ಯಾಸನ ಕೈ ಹೋಗಬೇಕಾದ್ರೆ ಕಾರಣ ಏನು ಕಾರಣ ಆಗ್ಯದ ಹರಿಯಾರ ಭೇದ ಮಾಡಿ ವ್ಯಾಸ ಭೇದ ಮಾಡಿ ಬುಕ್ಕ ಬರದಲ್ಲಿ ಅವಾಗ ಏನಂತಂದ್ರೆ ವ್ಯಾಸನ ಕೈ ಹೋತ್ ಅವಾಗ ವ್ಯಾಸನ ಕೈ ಹೋಗಬೇಕಾದ್ರೆ ಏನತ್ತು ಈಗ ವ್ಯಾಸನ ಕೈ ಎಲ್ಲಿ ಐತಪ್ಪ ಅಂದ್ರೆ ನಂದಿ ಕೋಲಿಗೆ ಐತಿ ಈಗಲ ಅಂದ್ರು ನಂದಿ ಕೋಲ ಬ್ರಾಹ್ಮಣರು ಓನ್ಯಾಗ ದಾಟಂಗಿಲ್ಲ ಅದ ದಾಟಂಗಿಲ್ಲ ಬ್ರಾಹ್ಮಣರ ನಂದಿ ಕೋಲ್ ನೋಡಂಗಿಲ್ಲ ಯಾಕಂತ ನೋಡ್ತಾನ ಇವ ಹೌದ್ರಿ ನೋಡ್ಯಾನ ಪಾಪ ನೋಡಿ ಹಿಂಗಾಗ್ಯಾನ ಅದಕ್ಕೆ ಇನ್ನೊಂದು ಯಾಕವಾತಂದ್ರ ಇವ್ರ ಅಪ್ಪ ದೊಡ್ಡವ ಸೃಷ್ಟಿ ಸ್ಥಿತಿ ಲಯ ಹೌದ್ರಿಪ್ಪ ಎಲ್ಲ ನಮ್ಮಪ್ಪ ಮಾಡ್ಯಾನ ಅಂತ ಹೇಳ್ತಾನೋ ಮಾಸ್ತರ ಸೃಷ್ಟಿ ಮಾಡವು ನಿಮ್ಮ ಅಪ್ಪ ಅಂತ ಹೇಳ್ತಿ ಮಾಡವನವನ ಸ್ಥಿತಿ ಮಾಡವು ನಿಮ್ಮ ಅಪ್ಪ ಅಂತ ಹೇಳ್ತಿ ಲಯ ಮಾಡೋದಂದ್ರೇನ ಕೊಲ್ಲು ಈಗ ನಮ್ಮ ಮಕ್ಕಳ ನಾವು ಹುಟ್ಟಿಸಿ ಅವ್ರನ್ನ ಬೆಳೆಸಿ ದೊಡ್ಡವ್ರ ಮಾಡಿ ನಾವ ಕೊಲ್ಲೋದಂದ್ರೆ ಹಂಗ ತಪ್ಪಾಗ್ತದ ಹೇಳಂಡಲ್ಲ ಆದ್ರೆ ಇನ್ನೂ ಒಂದ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿಗೆ ಯಾವ ಬಣ್ಣ ಐತೆ ಸ್ಥಿತಿಗೆ ಯಾವ ಬಣ್ಣ ಐತೆ ಯಾವ ಬಣ್ಣದ ಲಯಕ್ಕೆ ಯಾವ ಬಣ್ಣ ಐತೆ ಯಾವ ಬಣ್ಣದ ಪಂಚಮಭೂತಗಳ ಕೂಡಿದಂತ ಈ ಸ್ಥೂಲ ಶರೀರಕ್ಕ 7 ಪದರಿಂದ ಚರ್ಮದ ಒಂದೊಂದು ಚರ್ಮಕ್ಕೆ ಯಾವ್ಯಾವ 7 ಪದರಿನ ಚರ್ಮಕ್ಕ ಯಾವ್ಯಾವ ಬಣ್ಣದ ಹೇಳ್ತಾರ ಎಲ್ಲ ಹೇಳ್ತಾನ 5 ಕೋಡಿನ ಬಸವಣ್ಣಪ್ಪನ ಎಲ್ಲಿದಾವ ಅಂತ ಕೇಳ್ತಾನ ನೋಡು ನಮಗ ತಿಳಿದಷ್ಟು ಹೇಳ್ಬೇಕಾಗ್ತದ ಹೌದು 1 ಕೋಡ ನಂದಿ ಕೋಲ ಆಗ್ಯದ 1 ಕೋಡಿ ಏನಾಗೈತಿ 1 ಕಾಳಿ ಸಿಂಗ್ಯಾಗ ಹೋಗ್ಯದ 1 ಕೋಡಿ ಏನೈತಿ ಮಾದ್ರ ಅವನ್ ಕೋಡ್ ಇಟ್ಟ ಚರ್ಮ ಹೆಂಗ್ ಕೊಯ್ತಿರ್ತಾನಲ್ಲ 1 ಕೋಡ ಮಾದ್ರ ಹೋಗ್ಯದ 1 ಕೋಡ ಉಳಿ ಹಿಡಿಯಾಗ್ಯದ 1 ಕೋಡ 1 ಚಿಂಗ್ ಋಷಿ ಹೋಗ್ಯದ 5 ಕೋಡ ಇವು ಅದು ಇಲ್ಲಿ ಹೋಗ್ಯಾವು ಇವ್ 2 ಕೋಡ ಬಸವಣ್ಣಪ್ಪಗದ ಈಗ ಅದಾವ ಸದ್ಯ ಇವ 7 ಕೋಡ ಅಂತಾನ 7 ಕೋಡ 8 ಕೋಡ ನಿಂದೆಲ್ ತಂದೆಪ್ಪ ಸುದ್ದಿ ಹೌದು ಮಾಸ್ತರ ನಿನ್ನ ಚರ್ಮ ಸಣ್ಣ ಆಗಿತ್ತು 7 ಕೋಡ ಯಾಕ 8 ಕೋಡದಾವ ಆ 8ನೇ ಕೋಡ ಎಲ್ಲಿ ಐತಿ ಹೇಳ್ಬಿಡ ಎಲ್ಲಿ ಅದ ಹೇಳ್ತಾನ್ರಲ್ಲ ನೀಗಿರ್ ಹೇಳು ನೀಗಿದ್ರ ಹೊಳಿ ಕೇಳ ತಗೋ ಮತ್ತೆ ಗುಬ್ಬಿ ಬಾಯವನ ಕುಂತಾಣ ಹೆಂಗ ನೋಡ ಕೂತಾನೆ ನಾಳೆ ಹುಣಿಗ್ ಬಂದೈತ್ಲ ಜೋಕ್ ಮಾರ್ ಕೂತಂಗ ಆಗೈತಿ ಗಣಪಾತಿನ ಸಡಗ್ರಿ ಒಂದಲ್ಲ ಅರಿವ ಗುರುವ ಹೇಳಕೈತು ಮರುವೆ ಮಗ
ಬಯಸಿ ನಾನೇ ಹೇಳಿದ್ರೆ ತಪ್ಪಲು ಕುರುಸಾಡ ಬೂಟ್ ಮೆಟ್ಟಿನ ಗಂಟೆ ಅಷ್ಟ ತಂದು ತಮ್ಮ ತಂದ